ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತಾಂತ್ರಿಕ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರವನ್ನು ಇಲಾಖೆ ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ಆ ಒಂದು ಪರಿಹಾರಗಳು ಏನು ಸಮಸ್ಯೆಗಳು ಎಂಬತಕ್ಕಂಥದ್ದನ್ನು ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಹಾಗಾದರೆ OTP ಜನರೇಟ್ ಆಗ್ತಾ ಇಲ್ಲ, ಅದಕ್ಕೆ ನಾವು ಏನು ಮಾಡಬೇಕು ಅಂತಂದು ಕೆಲವು ಪ್ರಶ್ನೆ ಆದರೆ ಅದಕ್ಕೆ ಒಂದು ಇಲಾಖೆಯ ಉತ್ತರ ಏನಂತಂದರೆ, ಪ್ರತಿಯೊಬ್ಬ ಸಮೀಕ್ಷೆದಾರರಿಗೂ ಪ್ರತ್ಯೇಕವಾಗಿರ್ತಕ್ಕಂಥ MPIN ಜನರೇಟನ್ನು ಈಗ ಆಲ್ರೆಡಿ ಮಾಡಿರ್ತಕ್ಕಂಥದ್ದು. ಅಂದರೆ ಯಾರ್ಯಾರು ಗಣತಿದಾರರಿದ್ದಾರೋ ಅವ್ರಿಗೆಲ್ರಿಗೂ ಸಹಿತ ಪ್ರತ್ಯೇಕವಾಗಿ ಅವ್ರ ಮೆಸೇಜ್ ಒಂದು ವಾಟ್ಸಪ್ಗೆ ಒಂದು ಮೆಸೇಜ್ ಕೂಡ ಹೋಗಿದೆ. ಇನ್ನೊಂದು ಗ್ರೂಪ್ಗೂ ಸಹಿತ ಒಂದು ಎಕ್ಸೆಲ್ ಶೀಟಲ್ಲಿ ಆ ಒಂದು MPIN ನಂಬರ್ ಕೂಡ ಬಂದಿರತಕ್ಕಂಥದ್ದು. ಈಗ ಆಲ್ರೆಡಿ ಅದನ್ನು ನೋಡಿದ್ದೀವಿ. ಅದನ್ನು ಯೂಸ್ ಮಾಡಿಕೊಂಡು ಲಾಗಿನ್ನನ್ನು ಆಗ್ಬೋದು. ಸರ್ವೆ ಕಾರ್ಯ ಮುಗಿಯುವವರೆಗೂ ಸಹಿತ ಆ ಒಂದು MPIN ನಂಬರ್ ನಿಮಗೆ ಮಾನ್ಯವಾಗಿರ್ತಕ್ಕಂಥದ್ದು. ಇದನ್ನು ಯಾರೊಂದಿಗೂ ಸಹ ನೀವು ಹಂಚ್ಕೊಳ್ಬಾರ್ದು ಅಂತ ಒಂದು ಮಾಹಿತಿ ಇದೆ. ಇದಾದಮೇಲೆ ಲಾಗಿನ್ ಪೇಜ್ನಲ್ಲಿ ಆಕ್ಸೆಸ್ ಡಿನೈಡ್ ನೋ ಟೇಕನ್ ಪ್ರೊವೈಡೆಡ್ ಎಂದು ತೋರಿಸುತ್ತದೆ ಅಂತ ಆ ಪ್ರಶ್ನೆಗೆ ಏನಪ್ಪ ಈ ಥರದ ಸಮಸ್ಯೆ ಬಂದಾಗ ಏನು ಮಾಡಬೇಕು ಅಂದರೆ, ಮೊಬೈಲ್ ಆ್ಯಪನ್ನು ವರ್ಷನ್ 0.3.3 ಆಗಿದ್ದರೆ ದಯವಿಟ್ಟು ಲಾಗೌಟ್ ಮಾಡಿ ಅದನ್ನು ಹೊಸ ವರ್ಷನ್ 0.3.4 ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ APK ಒಂದು ಆ್ಯಪನ್ನು ಸಹ ಈಗ ಆಲ್ರೆಡಿ ಗ್ರೂಪ್ಗಳಲ್ಲಿ ಒಂದು ಶೇರ್ ಮಾಡಲಾಗ್ತಾ ಇದೆ. ಆ ಒಂದು ಮಾಹಿತಿಯನ್ನು ಆ ಒಂದು APK ಆ್ಯಪನ್ನು ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದು ಈ ಒಂದು ಪ್ರಶ್ನೆಗೆ ಉತ್ತರವಾಗಿರ್ತಕ್ಕಂಥದ್ದು. ಈ ಥರದ ಒಂದು ಸಮಸ್ಯೆ ಬಂದಾಗ ಎರರ್ ಅಂತ ಬರ್ತಾ ಇದೆ, ಡಾಟಾಬೇಸ್ ಎರರ್ ಅಂತ ಬರ್ತಾ ಇದೆ. ಅದಕ್ಕೆ ಒಂದು ಸೊಲ್ಯೂಷನ್ ಏನು ಅಂತಂದರೆ, ದಯವಿಟ್ಟು ಕೆಲ ಸಮಯದ ನಂತರ ಮತ್ತೆ ಪುನಃ ಪ್ರಯತ್ನಿಸಿ. ಅಂದರೆ ಡಾಟಾ ಅಪ್ಡೇಟ್ ವರ್ಷನ್ ಆಗ್ತಾ ಇರುತ್ತೆ, ಮತ್ತು ಅಲ್ಲಿ ಸರ್ವರಲ್ಲಿ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸಮಯದ ನಂತರ ಇದನ್ನು ನೀವು ಪ್ರಯತ್ನ ಪಡಿ ಅಂತ ಇದೆ. ಈ ಥರ ಸರ್ವರ್ ಅಂತ ಪ್ರಾಬ್ಲಮ್ ಬಂದಾಗ ಏನು ಮಾಡಬೇಕು? ಈ ಥರ ಸರ್ವರ್ ಅಂತ ಕೆಲವರು ಈ ಥರ ಪ್ರಾಬ್ಲಮನ್ನು ಎದುರಿಸ್ತಾ ಇರ್ತಾರೆ. ಅಂದರೆ KYC ವೆರಿಫಿಕೇಷನ್ ಟೈಮ್ಡ್ ಔಟ್, ಪ್ಲೀಸ್ ಟ್ರೈ ಅಗೇನ್ ಅಂತ ಬರುತ್ತೆ. ಈ ಥರ ಸಮಸ್ಯೆ ಬಂದಾಗ ಅದಕ್ಕೆ ಸೊಲ್ಯೂಷನ್ ಇಲಾಖೆಯವರು ಕೊಟ್ಟಿರ್ತಕ್ಕಂಥದ್ದು ಏನಂದರೆ, ನಿಮ್ಮ ಮೊಬೈಲ್ ನೆಟ್ವರ್ಕ್ ಪ್ರದೇಶದ ಒಳಗೆ ಇದೆ ಎಂದು ಖಾತ್ರಿಯನ್ನು ಪಡಿಸ್ಕೊಳ್ಬೇಕು. ಅಂದರೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಸರಿಯಾಗಿದೆಯಾ ಅಂತ ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಅಂದರೆ ನೆಟ್ವರ್ಕ್ ಇಲ್ಲದೇ ಇದ್ದರೆ ಈ ಥರದ ಒಂದು ಸಮಸ್ಯೆ ಬರುತ್ತೆ ಎಂಬತಕ್ಕಂಥದ್ದು ಇಲಾಖೆಯ ಒಂದು ಮಾಹಿತಿ. ಈ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿಕ್ಕೆ 90 ಸೆಕೆಂಡ್ಗಳ ಒಳಗೆ ಆಧಾರ್ OTPಯನ್ನು ನೀವು ನಮೂದಿಸಬೇಕಾಗುತ್ತೆ. ಈ KYC ಪ್ರಕ್ರಿಯೆಯನ್ನು ಮುಗಿಸ್ಲಿಕ್ಕೆ ನೀವು 90 ಸೆಕೆಂಡ್ಗಳ ಒಳಗೆ ಒಂದು ಆಧಾರ್ OTPಯನ್ನು ಎಂಟ್ರಿ ಮಾಡಬೇಕು. ಅದರಿಂದ 90 ಸೆಕೆಂಡ್ಗಿಂತ ಹೆಚ್ಚಿನ ಅವಧಿ ತಗೊಳ್ತಂದರೆ ಅದು ಈ ಥರದ ಒಂದು ಸಮಸ್ಯೆ ಬರುತ್ತೆ. ನಂತರ ಈ KYCಯನ್ನು ಮುಖ ಗುರುತಿಸುವಿಕೆಯನ್ನು ಅಂದರೆ ಫೇಶಿಯಲ್ ಕ್ಯಾಪ್ಚರ್ ಬಳಸಿಕೊಂಡು ಪರಿಶೀಲನೆಯನ್ನು ಮಾಡ್ಬೋದು. ಇದು ತ್ವರಿತ ದೃಢೀಕರಣವನ್ನು ಸಹ ಒದಗಿಸ್ತಕ್ಕಂಥದ್ದು ಸ್ನೇಹಿತರೆ. ಈ ಥರ ಬರುತ್ತೆ ಅಂದರೆ ವಾರ್ನಿಂಗ್ ಅಂತ ಬರುತ್ತೆ, ರಿಕ್ವೆಸ್ಟ್ ಟೈಮ್ಡ್ ಔಟ್, ಪ್ಲೀಸ್ ಟ್ರೈ ಅಗೇನ್ ಅಂತ ಬರುತ್ತೆ. ಈ ಥರದ ಕೆಲವೊಂದು ಸಮಸ್ಯೆಗಳಿಗೆ ಏನಪ್ಪ ಪರಿಹಾರ ಅಂತಂದರೆ, ದಯವಿಟ್ಟು ಕೆಲ ಸಮಯದ ನಂತರ ಪುನಃ ಪ್ರಯತ್ನವನ್ನು ಮಾಡಿ. ಅಂದರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಅಥವಾ ಸರ್ವರ್ ಇಶ್ಯೂ ಇರುತ್ತೆ, ಅಥವಾ ಏನೋ ಒಂದು ಸರ್ವರ್ ಪ್ರಾಬ್ಲಮಲ್ಲಿ, ಅಥವಾ ಅಪ್ಡೇಷನ್ ವರ್ಷನ್ ಮಾಡ್ತಾ ಇರ್ತಾರೆ ಈ ಒಂದು ನೆಟ್ವರ್ಕ್ ಪ್ರಾಬ್ಲಮ್ನವರು. ಆ ಥರ ಇದ್ದಾಗ ಒಂದು ಸ್ವಲ್ಪ ಸಮಯದ ನಂತರ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಮುಂದಿನ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂತ ನಾವು ನೋಡಿದ್ರೆ, ಈ ಥರದ ಸಮಸ್ಯೆ ಬಂದಾಗ ಅಂದರೆ ಏನು ಸಮಸ್ಯೆ? ದ ಎಂಟರ್ಡ್ ನೇಮ್ ಡಸ್ ನಾಟ್ ಮ್ಯಾಚ್ ದ ನೇಮ್ ರಿಟ್ರೀವ್ಡ್ ಫ್ರಮ್ ಆಧಾರ್, ಪ್ಲೀಸ್ ವೆರಿಫೈ ಆ್ಯಂಡ್ ಟ್ರೈ ಅಗೇನ್ ಅಂತ ಬರುತ್ತೆ. ಈ ಥರದ ಒಂದು ಸಮಸ್ಯೆ ಬಂದಾಗ ಆಧಾರ್ ID ಆಯ್ಕೆಯನ್ನು ಬಳಸಿಕೊಂಡು ಸಮೀಕ್ಷೆಯನ್ನು ಮುಂದುವರಿಸಲು ಬಳಕೆದಾರರು ಮೊದಲು ಆಧಾರ್ ಕಾರ್ಡ್ನಲ್ಲೇ ಕಂಡುಬರುವಂತೆ ತಮ್ಮ ಹೆಸರನ್ನು ಇಂಗ್ಲೀಷ್ನಲ್ಲಿ ನಮೂದನ್ನು ಮಾಡಬೇಕಾಗತ್ತೆ. ಅಂದರೆ ಅಲ್ಲಿ ಆಧಾರ್ ಕಾರ್ಡ್ನಾಗ ಹೆಸರು ಹೆಂಗಿರುತ್ತೋ ಹಾಗೆಯೇ ನೀವು ಟೈಪಿಂಗನ್ನು ಮಾಡಬೇಕು. ಅಲ್ಲಿ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಹೆಸರಿಗೂ ನೀವು ಇಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಹೆಸರಿಗೂ ಏನಾದರೂ ಮಿಸ್ ಮ್ಯಾಚ್ ಆಯಿತು ಅಂದರೆ ಈ ಥರದ ಒಂದು ಆಪ್ಷನ್ ನಿಮಗೆ ಕಾಣಿಸುತ್ತೆ. ಅಂದರೆ ಇಲ್ಲೇನು ಕಾಣ್ತಾ ಇದೆ ಅಂದರೆ, ರಿಟ್ರೀವ್ಡ್ ಅಂತ ಕಾಣುತ್ತಲ್ವ ಇದು, ಅಂದರೆ ದ ಎಂಟರ್ ನೇಮ್ ಡಸ್ ನಾಟ್ ಮ್ಯಾಚ್ ದ ನೇಮ್ ರಿಟ್ರೀವ್ಡ್ ಫ್ರಮ್ ಆಧಾರ್, ಪ್ಲೀಸ್ ವೆರಿಫೈ ಆ್ಯಂಡ್ ಟ್ರೈ ಅಗೇನ್ ಅಂತ ಬರುತ್ತಲ್ಲ, ಈ ಥರದ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಒಂದು ಮಾಹಿತಿ, ಸದಸ್ಯವಾರು ಸಮೀಕ್ಷೆಯನ್ನು ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಟುಂಬವಾರು ಎಡಿಟ್ ಏಜನ್ನು, ಅಂದರೆ ಈಗ ಸದ್ಯಕ್ಕೆ ಒಂದು ಆಪ್ಷನನ್ನು ಬಿಟ್ಟಿರ್ತಕ್ಕಂಥದ್ದು, ಒಂದು ಏಜ್ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಎಡಿಟ್ ಏಜ್ ಅಂತ ಇದೆಯಲ್ಲ, ಆ ಒಂದು ಎಡಿಟ್ ಏಜನ್ನು ನೀವು ಎಂಟ್ರಿ ಮಾಡ್ಕೊಳ್ಳೋಕ್ಕೂ ಸಹ ಆಪ್ಷನ್ ಇರ್ತಕ್ಕಂಥದ್ದು. ಸೊಲ್ಯೂಷನ್ ಏನಪ್ಪ ಅಂದರೆ, ಕುಟುಂಬ ಡಾಟಾಬೇಸಿಂದ ಪಡೆದ ವಯಸ್ಸನ್ನು 100 ಮೀರಿದಾಗ ಸಮೀಕ್ಷೆದಾರರು ವಯಸ್ಸನ್ನು ಸರಿಪಡಿಸಿ ನಂತರ ಸಮೀಕ್ಷೆಯನ್ನು ಮುಂದುವರಿಸಬೇಕಾಗತ್ತೆ. ಇದುವರೆಗೂ ಸಹಿತ ಎಡಿಟ್ ಏಜ್ಗೆ ಸಂಬಂಧಪಟ್ಟಂತೆ ಎಡಿಟ್ ಆಪ್ಷನ್ ಇರಲಿಲ್ಲ. ಈಗ ಮತ್ತೆ ಹೊಸ ಅಪ್ಡೇಟ್ ವರ್ಷನ್ನಲ್ಲಿ ಎಡಿಟ್ ಏಜನ್ನು ಅಂದರೆ ಏಜನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೂ ಸಹ ಆಪ್ಷನನ್ನು ಬಿಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ.
ನೆಕ್ಸ್ಟ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಕುಟುಂಬದ ಸದಸ್ಯರ ಹೆಸರು 2 ಬಾರಿ ತೋರಿಸ್ತಾ ಇದೆ. ಅಂದರೆ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ನಾವು ಎಂಟ್ರಿ ಪೇಜ್ ತೋರಿಸ್ತಾ ಇದ್ದೀವಿ, ಆವಾಗ ಅವ್ರ ಕುಟುಂಬದ ಸದಸ್ಯರ ಹೆಸರು 2 ಬಾರಿ ತೋರಿಸ್ತಾ ಇದೆ ಸರ್. ಆವಾಗ ನಾವು ಏನು ಸರ್ ಮಾಡಬೇಕು? ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಇವರ ಹೆಸರು 2 ಬಾರಿ ತೋರಿಸ್ತಾ ಇದೆ, ಒಂದು ಬಾರಿ ಇದು 1 ಬಾರಿ ಅಲ್ವಾ. ಈ ಥರ ಬಂದಾಗ ಏನು ಮಾಡಬೇಕು ಅಂತಂದರೆ ಪಡಿತರ ಚೀಟಿಯಲ್ಲಿ ಒಂದೇ ವ್ಯಕ್ತಿ ಅನೇಕ ಹೆಸರುಗಳು ಕಾಣಿಸಿಕೊಂಡ್ರೆ ಸರಿಯಾದ ಹೆಸರು ಯಾವುದು ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಮತ್ತು ವಯಸ್ಸು ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಂಡು ಆಯ್ಕೆ ಮಾಡಿ ಉಳಿದಿರುವ ಅವನ ತಪ್ಪು ವಿವರಗಳನ್ನು ಮೃತ ಎಂದು ಗುರುತಿಸಬೇಕಾಗುತ್ತೆ ಮತ್ತು ಸಮೀಕ್ಷೆಯನ್ನು ಮುಂದುವರಿಸಬೇಕಾಗುತ್ತೆ. ಇನ್ನೊಂದು ಯಾವುದಾದ್ರೂ ಒಂದು ಸರಿಯಾದ ಒಂದು ಹೆಸರು ಏನಿದೆ, ಸರಿಯಾದ ಏಜ್ ಏನಿದೆ ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿಕೊಂಡು ಅದು ಯಾವುದು ಸರಿ ಇದೆಯೋ ಅದಕ್ಕೆ ನೀವು ಅಪ್ಡೇಟನ್ನು ಮಾಡಿ, ಮತ್ತು ಇನ್ನುಳಿದತಕ್ಕಂಥದ್ದು ಅದನ್ನು ಮೃತ ಅಂತೇಳಿ ನೀವು ಅಪ್ಡೇಟನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, ಒಂದು UHID ನಂಬರ್ ಲೀಸ್ಟ್ನಲ್ಲಿ 2 ಬಾರಿ ತೋರಿಸ್ತಾ ಇದೆ. ಒಂದು UHID ನಂಬರ್ ಇದೆ, ಆ ಲೀಸ್ಟ್ನಲ್ಲಿ 2 ಬಾರಿ ತೋರಿಸ್ತಾ ಇದೆ ಅಂತ ಅಂದಾಗ, ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ 2 ಬಾರಿ UHID ನಂಬರ್ ತೋರಿಸ್ತಾ ಇದೆ. ಈ ಥರ ತೋರಿಸಿದಾಗ ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು RR ಸಂಖ್ಯೆಗಳಿಗೆ ಒಂದೇ UHID ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅದೇ UHID ಒಂದು ಹಲವಾರು ಬಾರಿ ಕಾಣಿಸ್ಕೊಡುತ್ತೆ. ಆವಾಗ ಏನು ಮಾಡಬೇಕಪ್ಪ ಗಣತಿದಾರರು ಅಂತಂದರೆ, ಯಾವುದೇ ಒಂದು UHIDಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸಮೀಕ್ಷೆಯನ್ನು ಮುಂದುವರಿಸಿ. ಸಮೀಕ್ಷೆ ಪೂರ್ಣಗೊಂಡ ನಂತರ ಅದು ರಿಪೀಟ್ ಆಗಿರ್ತಕ್ಕಂಥ UHID ನಂಬರ್ ನಿಮಗೆ ಕಾಣಿಸೋದಿಲ್ಲ. ಅಂದರೆ ಒಂದನ್ನು ನೀವು ಕಂಪ್ಲೀಟ್ ಮಾಡಿ, ಒಂದು ಕಂಪ್ಲೀಟ್ ಮಾಡಿದಾಗ ಇನ್ನೊಂದು ಏನಿರುತ್ತೋ ಅದು ಕಂಪ್ಲೀಟ್ ಆದಮೇಲೆ, ಏನು ಸರ್ವೆ ಕಂಪ್ಲೀಟ್ ಆದಮೇಲೆ ಆ ಒಂದು UHID ನಂಬರ್ ಸಹ ಕಾಣೋದಿಲ್ಲ ಎಂಬತಕ್ಕಂಥದ್ದು ಇಲಾಖೆಯ ಒಂದು ಉತ್ತರ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಕನೆಕ್ಷನ್ ಎರರ್ ಫೇಲ್ಡ್ ದ ಕನೆಕ್ಟ್ ಅಂತೇಳಿ ಬಂತು, ಕುಡ್ ನಾಟ್ ಕಂಪ್ಲೀಟ್ ಅಂತ ಈ ಥರದ ಒಂದು ವಾರ್ನಿಂಗನ್ನು ನಿಮಗೆ ತೋರಿಸ್ತಾ ಇದೆ. ಈ ಥರದ ಒಂದು ಇಶ್ಯೂ ಇದ್ದಾಗ ಕನೆಕ್ಷನ್ ಎರರ್ ಕುಡ್ ನಾಟ್ ಕನೆಕ್ಟ್ ಎಂಬ ಎರರ್ ತೋರಿಸ್ತಾ ಇದ್ದರೆ ಏನು ಮಾಡಬೇಕು ಅಂತಂದರೆ, ದಯವಿಟ್ಟು ಒಮ್ಮೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಕನೆಕ್ಷನನ್ನು ಪರಿಶೀಲನೆಯನ್ನು ಮಾಡ್ಕೊಳ್ಳಿ. ಅಂದರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಅದಕ್ಕೋಸ್ಕರವಾಗಿ ನಿಮ್ಮ ಮೊಬೈಲ್ನ ಒಂದು ನೆಟ್ವರ್ಕನ್ನು ಒಂದು ಸರಿ ಪರಿಶೀಲನೆಯನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಈ ಥರದ ಒಂದು ಸಮಸ್ಯೆ ಅಂದರೆ 6 ವರ್ಷದ ಕೆಳಗಿನ ಮಕ್ಕಳಿಗೆ KYC ಮಾಡಲಿಕ್ಕೆ KYC ಪೇಜ್ ತೋರಿಸ್ತಾ ಇದೆ. ಅಂದರೆ 6 ವರ್ಷದ ಒಳಗಿದ್ದಾರೆ ಮಕ್ಕಳು, ಅವ್ರದ್ದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲ. ಅಂಥ ಸಂದರ್ಭದಲ್ಲಿ KYC ಮಾಡಲಿಕ್ಕೆ ಪೇಜನ್ನು ತೋರಿಸ್ತಾ ಇದೆ. ಏನು ಮಾಡಬೇಕು ಅಂತ ಅಂದಾಗ ನೋಡಿ, ಡು ಯು ವಾಂಟ್ ಯವ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ಒಂದು ಆಪ್ಷನ್ ಏನಿದೆ, ಡು ಯು ವಾಂಟ್ ಯವ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ಅದಕ್ಕೆ ಎಸ್ ಆರ್ ನೋ ಅಂತ ಇರುತ್ತೆ, ಅಲ್ಲಿ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಮೆಂಬರ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ, ಅದನ್ನು ಡೇಟ್ ಆಫ್ ಬರ್ತ್ ಎಂಟ್ರಿಯನ್ನು ಕೊಡ್ತಾ ಇದ್ದೀರಿ. ಅದಾದಮೇಲೆ ನೆಕ್ಸ್ಟು ಎಂಟರ್ ನೇಮನ್ನು ಕೊಟ್ರಿ, ನೇಮ್ ಕೊಟ್ಟು ಅಪ್ಲೋಡ್ ಬರ್ತ್ ಸರ್ಟಿಫಿಕೇಟ್ ಕೇಳುತ್ತೆ, ಅದೇನಿಲ್ಲ ಸೆಲೆಕ್ಟ್ ಜೆಂಡರ್ ಕೊಟ್ಟು ಸದಸ್ಯರನ್ನು ಸೇರ್ಪಡೆಯನ್ನು ಮಾಡಿ. ಅದನ್ನು ಸಹ ಮತ್ತು ಏನು ಆಧಾರ್ ಕಾರ್ಡ್ ಇದೆಯೇ ಎಂಬತಕ್ಕಂಥ ಪ್ರಶ್ನೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಹೌದು ಅಥವಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಗಣತಿದಾರರು ಇಲ್ಲ ಎಂಬತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಜನನ ಪ್ರಮಾಣ ಪತ್ರದ ಫೋಟೋ ಅಪ್ಲೋಡ್ ಮಾಡಿ ಸಮೀಕ್ಷೆಯನ್ನು ನೀವು ಮುಂದುವರಿಸಬೇಕಾಗತ್ತೆ. ಅಲ್ಲಿ ಆಧಾರ್ ಕಾರ್ಡ್ ಅವ್ರದ್ದು ಅಕಸ್ಮಾತ್ ಇಲ್ಲ ಅಂತಂದಾಗ ಆ ಮಗುವಿನ ಜನನ ದೃಢೀಕರಣ ಪತ್ರವನ್ನು ಅಪ್ಲೋಡ್ ಮಾಡಿ ಆ ಒಂದು ಸೆನ್ಸಸ್ಸನ್ನು ನೀವು ಕಂಟಿನ್ಯೂವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಸಬ್ಮಿಟ್ ಮಾಡುವಾಗ ಸಬ್ಮಿಷನ್ ಫೇಲ್ಡ್ ಎಂಬ ಎರರ್ ತೋರಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಸಮಯದ ನಂತರ ಮತ್ತೆ ನೀವು ಮರು ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಪ್ರಶ್ನೆಗೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಅಂದರೆ ಸಬ್ಮಿಷನ್ ಫೇಲ್ಡ್ ಟು ಅಥೆಂಟಿಕೇಟ್ ಅಂತ ಬರುತ್ತೆ. ಸ್ವಲ್ಪ ಸಮಯದ ನಂತರ ಅದು ನೀವು ಮತ್ತೆ ಪುನಃ ಟ್ರೈ ಮಾಡಿದಾಗ ಆ ಥರ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ನೆಕ್ಸ್ಟು ಈ ಥರ ಸಮಸ್ಯೆ, ಸರ್ವೇರ್ ನಾಟ್ ಫೌಂಡ್ ಕ್ರಿಯೇಟ್ ಯೂಸರ್ ಫಸ್ಟ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದಂಥ ಸಂದರ್ಭದಲ್ಲಿ ಸರ್ವೇರ್ ನಾಟ್ ಫೌಂಡ್ ಕ್ರಿಯೇಟ್ ಯೂಸರ್ ಫಸ್ಟ್ ಎಂಬತಕ್ಕಂಥ ಎರರ್ ತೋರಿಸ್ತಾ ಇದ್ದರೆ ನಿಮ್ಮ ಮೊಬೈಲ್ ಸಂಖ್ಯೆ ಇನ್ನೂ ವೈಟ್ ಲಿಸ್ಟ್ ಆಗಿಲ್ಲ ಎಂಬತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ತಹಶೀಲ್ದಾರ್ ಅವರನ್ನು ನೀವು ಸಂಪರ್ಕ ಮಾಡಬೇಕಾಗತ್ತೆ. ತಹಶೀಲ್ದಾರ್ ಅವರನ್ನು ಸಂಪರ್ಕ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ವೈಟ್ ಲಿಸ್ಟನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಸರ್ವೇರ್ ನಾಟ್ ವೈಟ್ ಲಿಸ್ಟೆಡ್, ಸೇಮ್ ಪ್ರಾಬ್ಲಮ್. ಸರ್ವೇರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ ಇನ್ನೂ ವೈಟ್ ಲಿಸ್ಟ್ ಆಗಿರೋದಿಲ್ಲ. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ತಹಶೀಲ್ದಾರ್, ನಿಮ್ಮ ಮೇಲ್ವಿಚಾರಕರ ಮೂಲಕ ನಿಮ್ಮ ತಹಶೀಲ್ದಾರ್ ಗಮನಕ್ಕೆ ತಂದರೆ ನಿಮ್ಮ ಮೊಬೈಲ್ ನಂಬರನ್ನು ಅವರು ವೈಟ್ ಲಿಸ್ಟನ್ನು ಮಾಡಿಕೊಡ್ತಾರೆ. ನೆಕ್ಸ್ಟ್ ಮತ್ತೆ ಮಾಹಿತಿ ನೀಡತಕ್ಕಂಥ ಸದಸ್ಯರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದಾಗ ಫೇಲ್ಡ್ ಟು ಸೆಂಡ್ OTP ಎಂಬ ಎರರ್ ತೋರಿಸ್ತಾ ಇದ್ರೆ ಏನು ಮಾಡಬೇಕು ಸರ್? ರೀಸೆಂಡ್ OTP ಮೇಲೆ ಬಟನ್ ಕ್ಲಿಕ್ ಮಾಡಿ ಹಾಗೂ OTP ಬರುವವರೆಗೂ ನಿರೀಕ್ಷೆ ಮಾಡಿ ಮೊಬೈಲ್ ನೆಟ್ವರ್ಕನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಅಂದರೆ ಈ ಥರ ಸಮಸ್ಯೆ OTP ಬರದೇ ಇದ್ದಾಗ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ನೆಟ್ವರ್ಕನ್ನು ಸಹ ಮತ್ತು ಅವರ ನೆಟ್ವರ್ಕನ್ನು ಯಾರು ಆಧಾರ್ ಕಾರ್ಡ್ನ ಮಾಹಿತಿ ಇರುತ್ತೆ ಅವ್ರ ನೆಟ್ವರ್ಕು ಮತ್ತು ನಿಮ್ಮ ನೆಟ್ವರ್ಕ್ ಎರಡನ್ನೂ ಪರಿಶೀಲನೆಯನ್ನು ಮಾಡಿಕೊಂಡು ನೀವು ನಿಮ್ಮ ಸರ್ವೆಯನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ನೆಕ್ಸ್ಟು ರೇಷನ್ ಕಾರ್ಡ್ ನಂಬರನ್ನು ನಮೂದಿಸಿದಂಥ ಸಂದರ್ಭದಲ್ಲಿ ಡೂಪ್ಲಿಕೇಟ್ ಲೋಕಲ್ ಎಂಬ ಹೆಸರು ತೋರಿಸ್ತಾ ಇದೆ, ಏನು ಮಾಡಬೇಕು ಅಂತ. ಇದು ಒಂದು
ಈ ಥರದ ಪ್ರಶ್ನೆ ಬಂದಾಗ ಈ ಥರ ನಿಮಗೆ ಕಾಣುತ್ತೆ. ವಾರ್ನಿಂಗ್, ಡೂಪ್ಲಿಕೇಟ್ ಲೋಕಲ್ ಎ ಸರ್ವೆ ಫಾರ್ RC ಅಂದರೆ ರೇಷನ್ ಕಾರ್ಡ್ನಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಲೋಕಲಿ ಡ್ರಾಫ್ಟಲ್ಲಿ ನಿಮ್ಮದು ಇದೆ. ಪ್ಲೀಸ್ ರೆಸ್ಯೂಮ್ ಇಟ್ ಫ್ರಮ್ ಡ್ಯಾಶ್ಬೋರ್ಡ್ ಇನ್ಸ್ಟೆಡ್ ಇಟ್ ಕ್ಲಿಯರಿಂಗ್ ಎ ನ್ಯೂ ಒನ್ ಅಂತ. ಅಂದರೆ ಈಗ ಆಲ್ರೆಡಿ ನೀವು ಎಂಟ್ರಿ ಮಾಡಿ ಅಂದರೆ ನಿನ್ನೆ ದಿನ ನೀವು ವರ್ಕ್ ಮಾಡಿರ್ತೀರಿ, ಆ ಒಂದು ಮಾಹಿತಿ ರೇಷನ್ ಕಾರ್ಡ್ ಮಾಹಿತಿ ವರ್ಕ್ ಮಾಡಿರ್ತೀರಿ, ಅದು ಡ್ರಾಫ್ಟಲ್ಲಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಮತ್ತೆ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದಾಗ ಈ ಥರ ಆಪ್ಷನ್ ತೋರಿಸುತ್ತೆ. ಅದಕ್ಕೋಸ್ಕರವಾಗಿ ಡ್ರಾಫ್ಟ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀವು ಕ್ಲಿಯರ್ ಮಾಡಿದರೆ ಮುಂದೆ ಅದಕ್ಕೆ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಕ್ವಶನ್, ನೋ ಡಾಟಾ ಫೌಂಡ್ ಫಾರ್ ದ ಗಿವನ್ ಕ್ರೈಟೀರಿಯಾ ಅಂತ. ಅಂದರೆ ನೀವು ಹಾಕಿರ್ತಕ್ಕಂಥ ಮಾಹಿತಿ ಎರರ್ ತೋರಿಸ್ತಾ ಇದ್ರೆ, ನಮೂದಿಸ್ತಿರ್ತವಂಥ RC ನಂಬರ್ ಸರಿಯಾಗಿದೆಯೇ ಅಂತ ಮತ್ತೆ ನೀವು ಒಂದ್ಸರಿ ಅದನ್ನು ಚೆಕ್ಕನ್ನು ಮಾಡಿಕೊಟ್ರೆ, ಅಂದರೆ RC ನಂಬರ್ ಎಂಟ್ರಿ ಮಾಡಿರ್ತಕ್ಕಂಥದ್ದು ಒಂದು ನಂಬರ್ ತಪ್ಪಾದರೂ ಸಹ ಈ ಥರದ ಒಂದು ಆಪ್ಷನ್ ನಿಮಗೆ ತೋರಿಸ್ತಾ ಇರುತ್ತೆ. ನೆಕ್ಸ್ಟು, ಸಮೀಕ್ಷೆಯನ್ನು ನಡೆಸಲಿಕ್ಕೆ ಗಣಿತದಾರ ಆಂಡ್ರಾಯ್ಡ್ ಆವೃತ್ತಿ 8.10 ಅಥವಾ ಅದಕ್ಕಿಂತ ಹೆಚ್ಚಿನ ಆವೃತ್ತಿಯನ್ನು ಹೊಂದಿರತಕ್ಕಂಥ ಮೊಬೈಲ್ ಫೋನನ್ನು ನೀವು ಬಳಸಬೇಕಾಗುತ್ತೆ. ಅದಕ್ಕಿಂತ ಲೋ ವರ್ಷನ್ ಇರ್ತಕ್ಕಂಥದ್ದು ಈ ಒಂದು ಅಪ್ಲಿಕೇಶನ್ಗಳು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಅದಕ್ಕಿಂತ ಹೈಯರ್ ವರ್ಷನ್ 8.0 ಹೈಯರ್ ವರ್ಷನ್ ಮೊಬೈಲ್ ನನ್ಗಳನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. APKಯ ಹಳೆಯ ಆವೃತ್ತಿಯನ್ನು ಅನ್ಇನ್ಸ್ಟಾಲ್ ಮತ್ತು ಹೊಸ ಆವೃತ್ತಿಯನ್ನು ವರ್ಷನ್ 0.3.4 ಸ್ಥಾಪನೆಯನ್ನು ಅಂದರೆ ಇನ್ಸ್ಟಾಲನ್ನು ಮಾಡಿಕೊಂಡಾಗ ನಿಮಗೆ ಈ ಥರದ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಸಿಗುತ್ತೆ. ಸಮೀಕ್ಷೆ ಮೊಬೈಲ್ APKಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಅಥವಾ ನವೀಕರಣಗಳಿಗಾಗಿ ದಯವಿಟ್ಟು DPMಗಳನ್ನು ನಿಮ್ಮ ಜಿಲ್ಲೆಯ ಪ್ರೋಗ್ರಾಮರ್ ಏನಿದ್ದಾರೆ ಅವರುಗಳನ್ನು ನೀವು ಸಂಪರ್ಕವನ್ನು ಮಾಡಬೇಕಾಗುತ್ತೆ. ಸಮೀಕ್ಷೆಯ ಸಮಯದಲ್ಲಿ ಸಮೀಕ್ಷೆದಾರರ ಜಾತಿ ಪ್ರಮಾಣ ಪತ್ರವನ್ನು ಯಾವುದೇ ಕಾರಣಕ್ಕೂ ಕೇಳಬಾರ್ದು. ಇದೆ ಅಥವಾ ಇಲ್ಲ, ಅವರು ಇದೆ ಅಂದರೆ ಇದೆ ಅಂತ ಹಾಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕೊಳ್ಳಿ. ನಮಗೆ ಅದು ಬೇಕೇ ಬೇಕು ಅಂತ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳು ನಿಮಗೇನಾದರೂ ಬೇಕು ಅಂದಾಗ ನಿಮಗೆ ಸಂಬಂಧಪಟ್ಟಂತೆ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ, ಮತ್ತು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ, ಮತ್ತು ಸೆಲ್ಫಿಗೆ ಡಿಕ್ಲರೇಷನ್ಗೆ ಸಂಬಂಧಪಟ್ಟಂಥ ಒಂದು ವೆಬ್ಸೈಟ್ ಕೂಡ ಇರ್ತಕ್ಕಂಥದ್ದು. ಈ ಒಂದು ಅಡ್ರೆಸ್ಗಳನ್ನು ನೀವು ಕಾಂಟ್ಯಾಕ್ಟನ್ನು ಸಹ ಮಾಡ್ಬೋದು. ಮತ್ತು ಲಾಗಿನ್ ಆದ ಬಳಿಕ ನೋ UHID ಎಂದು ತೋರಿಸ್ತಾ ಇದೆ ಸರ್ ಅಂತ ಕೆಲವರು ಪ್ರಶ್ನೆ ಇದೆ. ಈ ಥರದ ಒಂದು ಸಮಸ್ಯೆ ಇದ್ದಾಗ, ಅಂದರೆ ನೋ UHID ಅಂತ ಇದೆ, ಆ ಥರ ಸಮಸ್ಯೆ ಬಂದಾಗ ಏನು ಮಾಡಬೇಕಾಗುತ್ತೆ ಸರ್? UHID ಇಲ್ಲದೆ ಇದ್ದರೆ ಗಣಿತದಾರರು ನಿಗದಿಪಡಿಸಿದ ಗಣಿತದಾರ ಬ್ಲಾಕ್ನ ಜಿಯೋ ಫೆನ್ಸ್ ಏನಿದೆ ಸುತ್ತುವರಿದ ಪ್ರದೇಶದೊಳಗಿನ ಯಾವುದೇ ಮನೆಯನ್ನು ಸಮೀಕ್ಷೆಯನ್ನು ನೀವು ಮಾಡ್ಬೋದು. ಅಲ್ಲಿ ಯಾವುದೇ ಒಂದು UHID ನಂಬರ್ ತೋರಿಸ್ತಾ ಇಲ್ಲ ಅಂದಾಗ ಅಲ್ಲಿ ಹೋಗ್ಬಿಟ್ಟು ನೀವು ಒಂದು UHID ನಂಬರನ್ನು ಟೈಪ್ ಮಾಡೋದ್ರ ಮೂಲಕ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು ಎಂಬತಕ್ಕಂಥದ್ದು ಇಲಾಖೆಯ ಒಂದು ಮಾಹಿತಿ. ಈ ಥರದ ಒಂದು ಮಾಹಿತಿ ನಿಮಗೆ ಸದ್ಯದಲ್ಲೇ ಈ ಒಂದು ಫ್ಲುತಾ ಆಪ್ ಏನಿದೆ, ಫ್ಲುತಾ ಆಪ್ ಅದು ಸದ್ಯದಲ್ಲೇ ರಿಲೀಸ್ ಆಗ್ತಕ್ಕಂಥದ್ದು ಇದೆ. ಹಾಗಾಗಿ ಈ ಒಂದಿಷ್ಟು ಪ್ರಶ್ನೆಗಳಿಗೆ ನಮ್ಮ ಗಣಿತದಾರರು ಸಮೀಕ್ಷೆದಾರರು ಏನಿದ್ದಾರೆ ಅವರು ಏನು ಫೀಲ್ಡಲ್ಲಿ ಒಂದು ಅನುಭವಿಸ್ತಕ್ಕಂಥ ಸಮಸ್ಯೆಗಳಿಗೆ ಇಲಾಖೆ ಒಂದಿಷ್ಟು ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಒಂದು ಸ್ಪಷ್ಟೀಕರಣಗಳಿಗೂ ನೀವು ನಿಮ್ಮ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಸಮೀಕ್ಷೆಯನ್ನು ಮುಂದುವರಿಸಿ ಅಂತೇಳಿ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದ.